ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ ಈಗ ಭಾನುವಾರ ಮನೆ ನೋಡಿದ್ರೆ ತಿಪ್ಪೆ ಆಗಿದೆ, ಏನು ಕೆಲಸ ಮಾಡಿಲ್ಲ. ನೋಡಿ ಹೇಗಿದೆ ಅಂತ. ಮನೆ ನೋಡಿ ಎಷ್ಟು ತಿಪ್ಪೆ ಥರ ಇಟ್ಟಿದೆ, ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಈರುಳ್ಳಿ ತಲೆ ಹಚ್ಕೊಳಕ್ಕೆ ಈರುಳ್ಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೆಲಸ ಮಾಡಿ ಮತ್ತೆ ಸಿಗ್ತೀನಿ. ಭಾನುವಾರ ನೋಡ್ರಿ ಮನೇಲಿದ್ದೀನಿ. ಸೊ ಇದು ನೋಡ್ರಿ ಈರುಳ್ಳಿ ರಸ. ಭಾನುವಾರ ಟೈಮ್ ಇದು ಏನಾದರೂ ಮಾಡ್ಕೊತಾ ಇರ್ತೀನಿ ತಲೆಗೆಲ್ಲ. ಆಮೇಲೆ ಐಬ್ರೋ ಮಾಡಿಸ್ಕೊಂಬರಬೇಕು. ಆಮೇಲೆ ತುಂಬ ಅಂದರೆ ತುಂಬ ಪರವಾಗಿಲ್ಲ ಇವಾಗ ಈರುಳ್ಳಿ ಆಮೇಲೆ ಎಣ್ಣೆ ಅದು ಹಚ್ಕೊಳೋದ್ರಿಂದ ಇಲ್ಲೆಲ್ಲ ಕೂದಲಿಲ್ಲ. ಇಲ್ಲಿ ಚೆನ್ನಾಗಿರುತ್ತೆ. ವಾರಕ್ಕೆ ಒಂದ್ಸರಿ ಆದ್ರೆ ಹಚ್ಕೋಬೇಕಂತೆ. ನಾನು ವಾರಕ್ಕೆ ಒಂದ್ಸರಿ ಸಂಡೇ ಮನೇಲಿ ಇರ್ತೀನಲ್ಲ, ಸೊ ಹಂಗಾಗಿ ವಾರಕ್ಕೆ ಒಂದ್ಸರಿ ಹಚ್ಕೊತೀನಿ. ಆಮೇಲೆ ಈರುಳ್ಳಿ ರಸ ಹಚ್ಕೋದ್ರಿಂದ ತಂಪಂತೆ, ತಂಪು ಕೂಡ ಹೌದಂತೆ. ನಾನು ಅವಾಗ ಹಚ್ಕೊತೀನಿ. ನನ್ನ ಬಾಡಿ ಹೀಟ್ ಅಲ್ವಾ, ಸೊ ಅದಕ್ಕೆ ನಾನು ತಂಪಿದೆ ಅಂತ ಹಚ್ಕೊತೀನಿ. ವಿಡಿಯೋ ನೋಡ್ತೀರಾ, ಕಮೆಂಟ್ ಹಾಕ್ತೀರಾ, ಲೈಕ್ ಕೊಡಲ್ಲ. ಲೈಕ್ ಕೊಡಿಲ್ಲ ಅಂದರೆ ಹೇಳಿ, ಅದರಲ್ಲಿ ಏನಾದರೂ ತಪ್ಪಿದರೆ ವಿಡಿಯೋ ಸರಿ ಬರ್ತಾಯಿಲ್ಲ ಅಂತ ಹೇಳಿ, ಇಲ್ಲಾಂದರೆ ಮಾತಲ್ಲಿ ಏನಾದರೂ ತಪ್ಪಿದೆ ಅಂತ ಹೇಳಿ, ನಾನು ತಿದ್ಕೊತೀನಿ. ಕಮೆಂಟ್ ಹಾಕ್ತೀರಾ, ಲೈಕ್ ಕೊಡಲ್ಲ. ದಯವಿಟ್ಟು ನಿಮ್ಮ ಸಪೋರ್ಟ್ ಅತ್ಯಂತ ಮುಖ್ಯವಾಗಿದೆ ನನಗೆ. ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ಬೇಕು ನಮಗೆ. ಕೆಲವೊಂದು ಹೇಳ್ಕೊಳಕ್ಕಾಗ್ತಾಯಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಹೇಳ್ಕೊಳಕ್ಕಾಗ್ತಾಯಿಲ್ಲ. ಸಮಯ ಬಂದರೆ ಎಲ್ಲ ಹೇಳ್ಕೊತೀನಿ. ನಾನು ಒಬ್ಬಳೇ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ. ನೀವು ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ನಾನು ಯೂಟ್ಯೂಬ್ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ದೀನಿ. ಸಮಯ ಬಂದರೆ ನಿಮ್ಮ ಹತ್ರ ಎಲ್ಲನೂ ಹೇಳ್ಕೊತೀನಿ. ಬಟ್ ಹೇಳ್ಕೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಎಲ್ಲರೂ ಇದ್ದಾರೆ ನನಗೋಸ್ಕರ, ಎಲ್ಲರೂ ಇದ್ದಾರೆ. ಇಲ್ಲಿ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ. ಆಮೇಲೆ ಎಲ್ಲರೂ ಇದ್ದರೂ ನನಗೆ ಸದ್ಯಕ್ಕೆ ಯಾರೂ ಇಲ್ಲ. ಸಮಯ ಬಂದರೆ ಎಲ್ಲ ಹೇಳ್ಕೊತೀನಿ. ಇದರಲ್ಲಿ ನೋಡಿ ಅರಿಶಿನ ಮತ್ತು ಕಡಲೆ ಹಿಟ್ಟು, ನಿಂಬು ಹಣ್ಣು ರಸ. ಡೈಲಿ ವಾರಕ್ಕೆ ಒಂದ್ಸರಿ ಹಚ್ಕೊತೀನಿ ಅಷ್ಟೇ. ನಾನು ಡೈಲಿ ಹಚ್ಕೊಳಕ್ಕೆ ಟೈಮ್ ಇರೋಲ್ಲ. ಹೀಗೆ ಟೈಮ್ ಸಿಕ್ಕಾಗಿ ಯಾವಾಗಾದ್ರೂ ಹಚ್ಕೊತೀನಿ, ಚೆನ್ನಾಗಿರುತ್ತೆ ಅಂತ ಮುಖನ. ಅವಾಗೆಲ್ಲ ಹಚ್ಕೊತಿದ್ದೆ ಡೈಲಿ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಎಲ್ಲ ಸಂಸಾರ ಜಂಜಾಟದಲ್ಲಿ ಟೈಮಿಂಗ್ಸ್ ಇಲ್ದಂಗಾಗಿದೆ. ಸೊ ಅದಕ್ಕೋಸ್ಕರ ಇನ್ಮೇಲೆ ನಮಗೂ ಕೂಡ ನಾವು ಟೈಮಿಂಗ್ಸ್ ಮಾಡ್ಕೋಬೇಕು. ನಮ್ಮ ದೇಹ ಮತ್ತು ನಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಬೇಕು. ಆನಂತರ ಬೇರೆ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜೀವನದಾಗೆಲ್ಲ ಸ್ವಲ್ಪ ಚೇಂಜಸ್ ಆಗೋಣ ಅಂತ. ಬನ್ನಿ ನಾಷ್ಟ ಮಾಡೋಣ. ನಾನು ನೋಡಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಆಯಿತು. ಇನ್ನು ಸ್ವಲ್ಪ ಆಚೆಗಡೆ ಹೋಗೋದೈತೆ. ದ್ರಾಕ್ಷಿ ಗೋಡಂಬಿ ಖಾಲಿಯಾಗಿದೆ. ಆಚೆ ಹೋಗಿದ್ದು ನೋಡ್ರಿ. 1 kg ಅಕ್ಕಿ, ಗೋಡಂಬಿ, ಇದನ್ನು ಗೋಡಂಬಿ ತೊಗೊಂಬಂದಿನಿ. ಬಿಸ್ಕೆಟ್ ತೊಗೊಂಬಂದಿನಿ, ಹಾಲು ತಂದೀನಿ, ಮೊಸರು ತೊಗೊಂಬಂದೀನಿ ರೀ. ನಾಳೆ ಫುಲ್ ರೇಷನ್ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ. ಒಬ್ಬರು ಫ್ರೆಂಡ್ ಮೀಟ್ ಆಗೋದಿತ್ತು, ಸೊ ಮೀಟ್ ಆಗೋದು ಹೋಗಿದ್ದೆ. ಮತ್ತು ಜಾಸ್ತಿ ತೊಗೊಂಬರೋಕ್ಕಾಗಲಿಲ್ಲ. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಸುಮ್ಮನೆ ಲೈಟಾಗಿ ತೊಗೊಂಬಂದಿದ್ದೀನಿ. ನಾಳೆ ರೇಷನ್ ತೊಗೊಂಬರ್ಬೇಕು. ನೋಡಿರಿ ಯಜಮಾನ್ರು ಬರ್ತಾಯಿದ್ದಾರಂತೆ. ಏನಾದರೂ ಒಂದು ತರಲೆ ಮಾಡ್ತಾರೆ ಊರಲ್ಲಿ, ಏನಾದರೂ ಒಂದು ಮಾಡ್ಕೊಂಬರ್ತಾರೆ. ಹಾಗೆ ಬರ್ತಾಯಿದ್ದಾರೆ ನೋಡಿರಿ ಅವರು ಸ್ವಲ್ಪ ಕೋಪಿಷ್ಟ. ಯಪ್ಪ ಏನು ಮಾಡೋಕ್ಕಾಗೋದಿಲ್ಲ ಅವ್ರನ್ನ. ಅವ್ರ ಕೋಪನೇ ಕಮ್ಮಿ ಮಾಡಬೇಕು. ಅವ್ರ ಕೋಪದಿಂದನೇ ಜೀವನ ಹಾಳಾಗ್ತದೆ. ಬೇಜಾರಾಗುತ್ತೆ ರೀ. ಈ ಥರ ತರಲೆ ಮಾಡ್ಕೊಂಡು ಎಲ್ಲ ಗಲಾಟೆ ಮಾಡ್ಕೊಂಬರ್ತಾರೆ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ರೀ. ಹೆಂಗೆ ಜೀವನ ಸಾಧಿಸ್ಬೇಕಂತ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಇವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಅರ್ಥನೇ ಮಾಡ್ಕೊತಾ ಇಲ್ಲ. ಆಮೇಲೆ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇದೆ ಸಿಟ್ಟು. ಅದು ಕೆಲಸಕ್ಕೆ ಬರದೇ ಇರೋ ಸಿಟ್ಟು ತೊಗೊಂಡು ಏನು ಮಾಡ್ತೀರ? ಕೋಪ ತೊಗೋಬಾರ್ದು. ಅದು ಕೋಪ ಮಾಡ್ಕೊಂಡ್ರೆ ನಮ್ಮ ಜೀವನನೇ ಹಾಳಾಗುತ್ತೆ. ಶಾಂತವಾಗಿದ್ದರೆ ಎಲ್ಲ ಕೆಲಸನೂ ಆಗುತ್ತೆ. ಅವ್ರನ್ನ ಸ್ವಲ್ಪನೂ ಅರ್ಥ ಮಾಡ್ಕೊಳಲ್ಲ. ಏನಾದರೂ ಹೇಳಿದರೆ ಹೊಡೆಯೋಕ್ಕೆ ಬರ್ತಾರೆ. ನೋಡಿ ಇಂಥ ಜೀವನದಲ್ಲೂ ನಾನು ಇವ್ರ ಜೊತೆ ನಾನು ಹೆಂಗೆ ಬಾಳ್ತಿದ್ದೀನೋ ನನಗೆ ಗೊತ್ತು. ನಿಜ ಹೇಳ್ತೀನಿ. ನನ್ನ ತವ್ರ ಮನೆಗಿದ್ದ ರಾಣಿ ಥರ ಇದ್ದೆ. ಇವಾಗಲೂ ಹಂಗೆ ಇದ್ದೀನಿ. ಸ್ವಲ್ಪ ಇವರಿಂದ ನನಗೆ ಮರ್ಯಾದಿಕ್ಕಪ್ಪ ಅಂದರೆ
ಮರ್ಯಾದೆನಕ್ಕೇನ್ರಿ ಈಗ ಈ ಥರ ಈಗ ಮಾಡ್ತಾರ. ಆಮೇಲೆ ಏನಪ್ಪ ಇವಳೇ ಹೇಳ್ಕೊಟ್ಟಿದ್ದಾಳೆ ಅಂತ ಬೇರೆ ಕಾಣಿಸುತ್ತೆ. ನಾನು ಯಾಕ್ರಿ ಆ ಥರ ಎಲ್ಲ ಕೆಟ್ಟದಾಗ ಯಾವುದು ಏನು ಹೇಳ್ಕೊಡಲ್ಲ, ಚೆನ್ನಾಗಿರ್ಬೇಕಂತಲೇ ಹೇಳ್ಕೊಡ್ತೀರಿ. ನಮಗೇನು ಮಕ್ಕಳ ಮರಿನ ಅವ್ರ ಜೊತೆ ಜಗಳಾಡು ಇವ್ರ ಜೊತೆ ಜಗಳಾಡೋಣಕ್ಕೆ ಅವ್ರಿಗೇನು ತಿಳಿಯುತ್ತೋ ಅದನ್ನ ಹೇಳ್ಬಿಡ್ತಾರೆ. ಅದನ್ನು ಯಾಕೆ ಹೇಳಿದ್ದೀನಿ ಏನು ಮಾಡಿದ್ದೀನಿ ಅಂತ ಅರ್ಥನೇ ಮಾಡ್ಕೊಳಲ್ಲ. ನಾನು ನಿಜವೂ ಹೇಳ್ತಿದ್ದೀನಿ, ಸಖತ್ ಬೇಜಾರಾಗುತ್ತೆ. ಪ್ಲೀಸ್ ಯಾವುದೋ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಅತ್ಯಂತ ಮುಖ್ಯವಾಗಿದೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಫುಲ್ಲು ನೋಡಿ. ಯಾಕಂದರೆ ಈಗ ನಾ ಇರೋ ಪರಿಸ್ಥಿತಿಯಲ್ಲಿ ಯಾರ ಹತ್ರ ಹೇಳ್ಕೊಳಂಗಿಲ್ಲ. ನಾನು ನಿಮ್ಮ ಸಪೋರ್ಟ್ ಬೇಕು ನನಗೆ. ಎಲ್ಲರಿಗೂ ಶ್ರೀಮಂತರಿಗೆ ಸಪೋರ್ಟ್ ಮಾಡ್ದಂಗೆ ಹಾಗೆ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅತಿ ಮುಖ್ಯ ಇದೆ. ಎಷ್ಟು ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ನನಗೆ ಮುಖ್ಯ ಇದೆ. ಮತ್ತು ನಾಳೆನೇ ವಿಡಿಯೋದಲ್ಲಿ ಸಿಗೋಣ ಅಂದ್ಕೊತೀನಿ. ಬಾಯ್.